ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅಂದ್ಕೊಂಡೇನಿ. ಭಾಳ ದಿನದ ಮೇಲೆ ನಾನು ಅರ್ಲಿ ಮಾರ್ನಿಂಗ್ ವ್ಲಾಗ್ನ ಹಾಕಾಗತ್ತೇನೆ, ನೋಡ್ತಿರ್ಬೋದು. ಮಾರ್ನಿಂಗ್ ಸಿಕ್ಕಾಪಟ್ಟೆ ಬ್ಯುಸಿ ಸ್ಕೆಡ್ಯೂಲ್ ಇರ್ತೈತಿ, ನನಗೆ ವ್ಲಾಗ್ ಮಾಡೋಕ್ಕಾಗಂಗಿಲ್ಲ. ಆದರೂ ಕೂಡ ನಾನು ಇವತ್ತಿನ ದಿನ ಈ ವ್ಲಾಗನ್ನ ಹಾಕಾಗತ್ತೀನಿ. ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಾಕತ್ತೀನಿ. ಒಂದು 6 o'clock ಆಗೈತಿ ಟೈಮ್. ಬೆಳಗ್ಗೆ ದೋಸೆಗೆ ಒಂದು ಚಟ್ನಿ ಮಾಡಾಕತ್ತೀನಿ. ಬಾಂಬೆ ಚಟ್ನಿ, ಬಾಂಬೆ ಸಾಗು ಅಂತ ಹೇಳ್ತಾರಲ್ಲ. ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿ, ಆಮೇಲೆ ಹುರ್ಗಡ್ಲೆ ಹಿಟ್ಟನ್ನು ಹಾಕಿ ಮಾಡುವಂಥದ್ದು ಟೇಸ್ಟಿಯಾಗಿರ್ತೈತಿ. ಸೊ ಇದನ್ನು ಮಾಡಿ ಅದರ ಜೊತೆಗೆ ದೋಸೆ ಮಾಡಾಕತ್ತೀನಿ. ಸೊ ಮಾರ್ನಿಂಗ್ ಗಡಿಬಿಡಿ ಒಳಗೆ ಏನು ಮಾಡ್ಬೇಕನ್ನೋದು ತಿಳಿಯೋದಿಲ್ಲ. ಅಂಥದ್ರೊಳಗೆ ವ್ಲಾಗನ್ನು ಮಾಡೋಕ್ಕೆ ನನ್ನಿಂದ ಸಾಧ್ಯ ಆಗೋದಿಲ್ಲ. ಸೊ ಯಾವಾಗಲಾದರೂ ಒಂದು ಸತಿ ಮನಸ್ಸು ಬಂದಾಗ ವ್ಲಾಗ್ ಮಾಡ್ತೀನಿ. ಸೊ ಇವತ್ತಿನ ದಿನ ಮಾಡಿದ್ದೆ, ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳತ್ತೀನಿ. ಸೈಡ್ ಬೈ ಸೈಡ್ ನಾನು ಹಾಲು ಕಾಯಕ್ಕಿಟ್ಟೇನೆ, ಹಂಗೆ ಕುಕ್ಕರ್ಗೆ ಅನ್ನಕ್ಕಿಟ್ಟೇನಿ. ಇವಾಗ ದೋಸೆ ಹಾಕ್ತೀನಿ. ದೋಸೆ ಮಾಡಿದ ದಿನ ನನ್ನ ಮಕ್ಕಳು ಬಾಕ್ಸಿಗೂ ದೋಸೆನ ಕಟ್ಟಮ್ಮ ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ನಾನು ಬೇರೆ ಏನು ಮಾಡೋಕ್ಕೆ ಹೋಗೋದಿಲ್ಲ. ಇಲ್ಲಾಂದ್ರೆ ಚಿತ್ರಾನ್ನ ಮಾಡಿ ಚಿತ್ರಾನ್ನ ಕಟ್ತೀನಿ. ಇವಾಗ ಬಾಂಬೆ ಸಾಗು ಏನು ಮಾಡಿದ್ನಲ್ಲ, ತೆಳುವಾಗಿ ಮಾಡಿರ್ತೀನಿ, ಫುಲ್ ನೀರಾಗಿ. ಅದಕ್ಕೆ ನಾನಿಲ್ಲಿ 1-2 ಆಲೂಗಡ್ಡೆ ಬೇಯಿಸಿಟ್ಟಿದ್ದೆ ಆಲ್ರೆಡಿ ಕುಕ್ಕರ್ ಒಳಗೆ. ನನ್ನ ಮಗ ಬಂದು ಸಿಪ್ಪೆ ಎಲ್ಲ ತೆಗೆದು ಆಲೂಗಡ್ಡೆನ ಮಿಕ್ಸ್ ಮಾಡಕತ್ತಾನ. ಸ್ವಲ್ಪ ಅರ್ಜೆಂಟಾಗಿ ನಾನು ಪೂಜೆ ಮಾಡೋದಿತ್ತು, ಅದಕ್ಕಾಗಿ ಅವತ್ತಿನ ದಿನ ಗುರುವಾರ ಇತ್ತು, ಅದಕ್ಕೋಸ್ಕರ ಪೂಜೆಗೆ ಲೇಟ್ ಆಗ್ತೈತಿ ಅಂಥೇಳಿ ಅವನು ಬಂದು ನನಗೆ ಹೆಲ್ಪ್ ಮಾಡಕತ್ತಾನ. ಆಲೂಗಡ್ಡೆ ಎಲ್ಲ ಹಾಕಿ ಸ್ಮ್ಯಾಶ್ ಮಾಡಿ 1-2 ನಿಮಿಷ ಕುದಿಸಿದೆ. ಕುದಿಸಾದ್ಮೇಲೆ ನೋಡಿರಿ ದೋಸೆನೂ ಹಾಕಿ ಅವನಿಗೆ ಟಿಫಿನ್ ಹಾಕಿ ಕೊಟ್ಬಿಟ್ರೆ ಅವನದು ಟಿಫಿನ್ ಆಗ್ತೈತಿ. ಆಮೇಲೆ ಎಲ್ಲರಿಗೂ ಟಿಫಿನ್ ಹಾಕಿ ಇದೇ ಟೈಮ್ನಾಗ ಕೊಟ್ಬಿಡ್ತೀನಿ. ಸೊ ಫ್ರೆಂಡ್ಸ್, ನೋಡಿರಿ ಇವತ್ತಿನ ದಿನ ಗುರುವಾರ ದಿನ ಇವತ್ತು ರಾಘವೇಂದ್ರ ಸ್ವಾಮಿಗಳ ವರ್ಧಂತಿ ಐತಿ. ಅದಕ್ಕೆ ಇವತ್ತು 5 ಗಂಟೆಗೆ ಎದ್ದು ನಾನು ಪೂಜೆ ಎಲ್ಲ ಮುಗಿಸಿ ಈಗ ಟಿಫಿನ್ ಮಾಡತ್ತೀನಿ. ಸ್ವಲ್ಪ ಲೇಟ್ ಆಗ್ಬಿಡುತ್ತೆ ಟಿಫಿನ್ ಮಾಡೋದು. ಮತ್ತೆ ಇವಾಗ ಅರ್ಜೆಂಟಾಗಿ ಟಿಫಿನ್ ಮಾಡಿ ಬಾಕ್ಸಿಗೆ ಹಾಕ್ಬೇಕೀಗ. ಆಮೇಲೆ ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕಾಗೈತಿ. ದೇವಸ್ಥಾನಕ್ಕೆ ಹೋಗ್ತೀನಿ ಇವತ್ತು. ಇವತ್ತಿನ ದಿನ ಗುರುವಾರ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಜಲ್ದಿನೇ ಎದ್ದು ಒಂದು 5 ಗಂಟೆಗೆಲ್ಲ ಎದ್ದು ಪೂಜೆ ಎಲ್ಲ ಮಾಡಿ ಮುಗಿಸ್ಬಿಟ್ಟಿದ್ದೆ ನಾನು. ಅದಾದಮೇಲೆ ಟಿಫಿನ್ ಮಾಡೋಕ್ಕೆ ಬಂದಿದ್ದೆ. ಸ್ವಲ್ಪ ಲೇಟ್ ಆಗಿಬಿಡ್ತು, ಅದಕ್ಕೋಸ್ಕರ ನಾನು ಇವಾಗ ದೋಸೆನ ಬಾಕ್ಸಿಗೂ ಕಟ್ಟಾಕತ್ತೀನಿ. ಸೊ ನೀವು ಯಾರ್ಯಾರೆಲ್ಲ ರಾಘವೇಂದ್ರ ಸ್ವಾಮಿಗಳು ಆಚರಿಸಿದ್ರಿ, ಇವತ್ತಿನ ದಿನ ಪೂಜೆ ಮಾಡಿದ್ರಿ, ಕಮೆಂಟ್ ಮುಖಾಂತರ ಬರ್ತಿಸ್ರಿ. ಬೆಳಗ್ಗೆ 5 ಗಂಟೆಗೆ ಎದ್ದು ಫ್ರೆಶಪ್ ಆಗಿ ಪೂಜೆ ಮಾಡೋದ್ರೊಳಗಿರುವಂಥ ನೆಮ್ಮದಿ ಬೇರೆ ಎಲ್ಲೂ ಇಲ್ಲ. ಒಂದು ಎಷ್ಟು ಲಕ್ಷ ಕೋಟಿ ಕೊಟ್ಟರು ಸಿಗೋದಿಲ್ಲ ಅಂತ ಅನ್ನಿಸ್ಬಿಡ್ತು ಇವತ್ತಿನ ದಿನ. ಸೊ ನಿಮಗೆ ಯಾರ್ಯಾರಿಗೆಲ್ಲ ಈ ಥರ ಫೀಲ್ ಆಗ್ತೈತಿ, ಯಾರ್ಯಾರೆಲ್ಲ ಬೇಗ ಎದ್ದವ್ರಿಗೆ, ಸೊ ಕಮೆಂಟ್ ಮುಖಾಂತರ ಬರ್ತಿರೋದನ್ನು ಮರಿಬೇಡ್ರಿ. ನಾನಿಲ್ಲಿ ಬಾಕ್ಸ್ ರೆಡಿ ಮಾಡತ್ತೀನಿ. ಲಂಚ್ ಬಾಕ್ಸ್, ಇಬ್ಬರಿಗೂ ಲಂಚ್ ಬಾಕ್ಸ್ ರೆಡಿ ಮಾಡಿ ಇಟ್ಬಿಟ್ರೆ ನನಗೆ ಟೆನ್ಷನ್ ಫ್ರೀ ಆಕೈತೆ. ಆಮೇಲೆ ಆರಾಮಾಗಿ ಅವ್ರದ್ದು ಕೆಲಸ ಮಾಡ್ಕೋಬೋದು. ಸೊ ಬರೀ ಇವಾಗ ನಾನು ಯಾವ ಥರ ಪೂಜೆ ಮಾಡೀನಿ ಇವತ್ತಿನ ದಿನ ಸಿಂಪಲ್ಲಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಇಲ್ಲೇ ನನ್ನ ಮಗಗೆ ದೋಸೆ ಹಾಕ್ಕೊಟ್ಟಿನ ಅವ್ನು ತಿನ್ನಾಗತ್ತಾನ. ನನ್ನ ಮಗಳಿನ್ನೂ ಎದ್ದೇ ಎಲ್ಲ ಎಬ್ಬಿಸ್ಬೇಕು. ನೋಡಿರಿ ಇವತ್ತಿನ ಗುರುವಾರದ ನನ್ನ ಪೂಜೆ ಹಿಂಗಿತ್ತು. ಪ್ರತಿ ಗುರುವಾರನೂ ಇದೇ ಥರ ಇರ್ತೈತಿ. ಇನ್ನೂ ಕೈಲೇ ಇನ್ನೂ ಸಾಧ್ಯವಾದಷ್ಟು ನಾನು ಗ್ರ್ಯಾಂಡಾಗಿ ಚೆನ್ನಾಗಿ ಅಲಂಕಾರ ಮಾಡಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪ್ರತಿ ಗುರುವಾರನೂ ನನ್ನ ಕೈಲಿ ಎಷ್ಟು ಶಕ್ತಿ ಕೊಟ್ಟನೋ ದೇವ್ರು ಅಷ್ಟು ಮಾಡ್ತೀನಿ. ನನಗಿಷ್ಟ ಈ ಥರ ಅಲಂಕಾರ ಎಲ್ಲ ಮಾಡಿ ಪೂಜೆ ಮಾಡೋಕ್ಕೆ. ಅದು ಪ್ರತಿ ಗುರುವಾರ ಅಂದರೂ ನನಗೆ ಹಬ್ಬ ಇದ್ದಂಗೆ. ಸೊ ಇದಾಗಿತ್ತು ನೋಡ್ರಿ ಇವತ್ತಿನ ಪೂಜೆ ವಿಡಿಯೋ. ಇವಾಗ ನೆಕ್ಸ್ಟು ಏನು ಮಾಡಬೇಕಂದ್ರೆ, ಹೊರಗೆ ನಾನು ನಿಮ್ಗೆ ತೋರಿಸಿಲ್ಲ, ನನ್ನ ಹೊಸಲು ಪೂಜೆ ಮಾಡಿದೆ ಇವತ್ತಿನ ದಿನ. ಅರಿಶಿನ ಎಲ್ಲ ಹಚ್ಚಿ, ನಾನು ಪ್ರತಿ ಗುರುವಾರ, ಎಲ್ಲರೂ ಶುಕ್ರವಾರ ಮಾಡಿದೆ, ನಾನು ಪ್ರತಿ ಗುರುವಾರ ಹೊಸಲಿಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಪೂಜೆ ಮಾಡ್ತೀನಿ. ಅದಾದಮೇಲೆ ನನ್ನ ಈ ಸ್ಮಾಲ್ ಗಾರ್ಡನ್ ನಿಮ್ಗೆ ತೋರಿಸಿಲ್ಲ, ಭಾಳ ದಿನ ಆಯ್ತು. ನೋಡಿರಿ ಎಷ್ಟು ಚೆನ್ನಾಗಿ ಗಿಡಗಳೆಲ್ಲ ಬೆಳೆದವು. ಸೊ ಇವಾಗಂತೂ ಮಳೆಗಾಲ ಆಗಿದ್ದರಿಂದ ಎಷ್ಟು ಚೆನ್ನಾಗಿ ಬೆಳೆಯಾಕತ್ತವು. ಯಾವ ಗಿಡ ಹಾಕಿದರೂ ಎಷ್ಟು ಚೆನ್ನಾಗಿ ಬರಾಕತ್ತವು ನೋಡ್ತಿರ್ಬೋದು. ಎಲ್ಲನೂ ನಾನು ಹಾಕಿರುವಂಥ ಎಲ್ಲ ಸಸಿಗಳು ಫಲ ಕೊಡಾಕತ್ತವ ಅಂತ ಹೇಳ್ಬೋದು, ಹೂ ಕೊಡಾಕತ್ತವ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿ ಹೂ ಬಿಡ್ತಾವಂದ್ರೆ ಈ ದಾಸವಾಳ ಗಿಡಗಳಾಗಂತೂ ಒಂದು 4-5 ವೆರೈಟಿ ಕಲರ್ಸಲ್ಲಿ ನನ್ನ ಹತ್ರ ದಾಸವಾಳ ಗಿಡ ನಾನು ಹಾಕೀನಿ. ಹಾಕಿದಾಗ ಚಿಕ್ಕ ಇರುವೆಲ್ಲ ಈಗ ಎಷ್ಟು ದೊಡ್ಡವಾಗಿ ನೋಡ್ತಿರ್ಬೋದು. ಇದು ನಂದು ಮಿನಿ ಗಾರ್ಡನ್ ಅಂತ ಹೇಳ್ಬೋದು. ಇಲ್ಲಿ ಇರುವಂಥ ನೆಮ್ಮದಿ ಬೇರೆ ಎಲ್ಲೂ ಸಿಗೋದಿಲ್ಲ ನನಗೆ. ಎಲ್ಲ ಮನೆಯೆಲ್ಲ ಮುಂದಿಂದು ಮೊದಲೇ ಎದ್ದ ತಕ್ಷಣ ಕ್ಲೀನ್ ಮಾಡಿಬಿಟ್ಟಿದ್ದೆ. ಹೊಸಲು ತೊಳೋಕ್ಕಿಂತ ಮುಂಚೆ ಕ್ಲೀನ್ ಮಾಡಿ ಆಮೇಲೆ ನೆಲ ಎಲ್ಲ ಒರೆಸಿ ಆಮೇಲೆ ಮುಂದಿನ ಕೆಲಸ ಎಲ್ಲ ಮಾಡಿಕೊಂಡೆ. ಇವಾಗ ಟೈಮ್ ಆಗೈತಿ 7:30 ಆಗಕ್ಕೆ ಬಂದೈತಿ. ನನ್ನ ಮಗಂದು 8 o'clockಗೆ ಬಸ್ ಬರ್ತೈತಿ. ಅವ್ನು ಟಿ ವಿ ನೋಡ್ಕೊತ ಟಿಫಿನ್ ಮಾಡ್ತಾನೆ. ಇವಾಗ ನನ್ನ ಮಗಳಿಗೆ ಎಬ್ಬಿಸ್ಬೇಕು, ಎಬ್ಬಿಸಿ ರೆಡಿ ಮಾಡಬೇಕು. ಅವಳು ಇನ್ನೂ ಆರಾಮ್ ಮಲ್ಕೊಂಡು ಆರಾಮ್ ಕನಸು ಕಾಣ್ತಿರ್ತಾಳೆ. 8 ಗಂಟೆ ಆದರೂ
ಆದರೂ ಚಿನ್ನಿ ಮರಿ, ಗುಂಡು ಮರಿ, ಗೆಟ್ ಅಪ್. ಟೈಮ್ ಆಗ್ತಿದ್ದೇಳಮ್ಮ ಸ್ಕೂಲ್ಗೆ. ಚಿಕ್ಕ ಸ್ಕೂಲ್ಗೆ ಹೋಗ್ತಿಲ್ಲ. ಇವತ್ತೊಂದು ದಿನ ಲಾಸ್ಟ್ ಐತಿ ಎಕ್ಸಾಮ್. ಎದ್ದೇಳಮ್ಮ ಚಿನ್ನಿ ಬಂಗಾರಿ. ಹೇಯ್ ಚಿಕ್ಕು, ಇವತ್ತೊಂದು ದಿನ ಲಾಸ್ಟ್ ಸ್ಕೂಲ್ ಹೇಳಮ್ಮ. ಎದ್ದೇಳಿ, ಇವತ್ತೊಂದು ದಿನ ಐತೆ ಲಾಸ್ಟ್ ಎಕ್ಸಾಮು, ಬರ್ದು ಬಂದ್ಬಿಡು ಬಾ. ಮಾರ್ನಿಂಗ್ 2 ಗಂಟೆ ನಿಂತ್ಕೊಂಡು ಕಿಚನ್ ಒಳಗೆ ಕೆಲಸ ಮಾಡೋದು ಒಂದೇ, ನನ್ನ ಮಗಳನ್ನ ಎಬ್ಬಿಸಿ ರೆಡಿ ಮಾಡೋದು ಒಂದಾಗೈತೆ ನನಗೆ. ಸೊ ನನಗೆ ಇನ್ನೊಂದು ಏನು ಬೇಜಾರು ಅಂದರೆ, ಬೆಳಗ್ಗೆ ನನ್ನ ಮಗ 8 ಗಂಟೆಗೆ ಹೋದವನು ಸಾಯಂಕಾಲ 4 ಗಂಟೆಗೆ ಬರ್ತಾನೆ. ಅವನ ಜೊತೆ ಒಂಚೂರು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸಿಗೋದಿಲ್ಲ. 4 ಗಂಟೆಗೆ ಬಂದು ಮತ್ತು 6 ಗಂಟೆಗೆ ಮತ್ತೆ ಟ್ಯೂಷನ್ಗೆ ಹೋಗ್ತಾನೆ, ಮತ್ತು ರಾತ್ರಿ 10 ಗಂಟೆಗೆ ಬರ್ತಾನೆ, ಮನ್ಯಾಗ ಇರೋದಿಲ್ಲ. ಸೊ ಅದೇ ಬೇಜಾರಾಗ್ತೈತಿ, ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸಿಗೋದಿಲ್ಲ. ಅದಕ್ಕೆ ಬೆಳಗ್ಗೆ ಅವನ ಜೊತೆ ಅವ್ನು ಟಿಫಿನ್ ಮಾಡ್ತಿರುವಾಗ ನಾನು ಬಂದು ಅವನ ಜೊತೆಗೆ ಸ್ವಲ್ಪ ನಾನು ಡಿಟಾಕ್ಸ್ ವಾಟರ್ ಕುಡ್ಕೊತ ಒಂದು ಸ್ವಲ್ಪ ಏನು ಮಾತಾಡೋದಿರ್ತೈತಿ, ಏನು ಹೇಳೋದಿರ್ತೈತಿ ಅದನ್ನೆಲ್ಲ ಹೇಳ್ತೀನಿ. ಅವನು ಏನು ಕೇಳೋದಿರ್ತೈತಿ ಆ ಟೈಮ್ನಾಗ ಕೇಳ್ತಾನೆ. ಸೊ ಇವಾಗ ನಾನು ಅವ್ರನ್ನೆಲ್ಲ ಕಳಿಸಿ ಸ್ಕೂಲಿಗೆಲ್ಲ ಕಳಿಸಿ 9:30 ಆಗಿತ್ತು. ನಮ್ಮ ಮಗಳನ್ನೂ ರೆಡಿ ಮಾಡಿ ಕಳಿಸಿ ಅದೆಲ್ಲ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಅರ್ಜೆಂಟ್ ಒಳಗೆ ಅವಳನ್ನ ರೆಡಿ ಮಾಡಿ ಕಳಿಸ್ಬೇಕಾಗಿರ್ತೈತಿ. ಇವಾಗ ಸದ್ಯಕ್ಕೆ ನಾನು ದೇವಸ್ಥಾನಕ್ಕೆ ಹೋಗೋಕೆ ರೆಡಿ ಆದೆ. ಟೈಮ್ 9:30 ಆಗಿತ್ತು. ಇನ್ನೂ ನನ್ನ ಹೌಸ್ ಹೆಲ್ಪರ್ ಬಂದಿರಲಿಲ್ಲ. ಅವ್ರು ಬರೋದ್ರೊಳಗೆ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ ಅಂಥೇಳಿ ಜಲ್ದಿ ರೆಡಿಯಾಗಿ ಹೊಂಟೇನಿ. ಹೋಗಿ ಬರೋ ಅಷ್ಟೊತ್ತಿಗೆ ಟೈಮ್ ಆಗಿರ್ತೈತಿ. 1.5 ಗಂಟೆ ಬೇಕು ದೇವಸ್ಥಾನಕ್ಕೆ ಹೋಗೋಕೆ. ಅದಕ್ಕಾಗಿ ಬೇಗ ಹೋಗಿ ಬೇಗ ಬಂದುಬಿಡೋಣ ಅಂಥೇಳಿ ಹೋಗಿ ಮತ್ತು ವಾಪಸ್ ಬಂದನು ಆತು. ನಾನು ಬರೋಷ್ಟ್ರೊಳಗೆ ನನ್ನ ಹೌಸ್ ಹೆಲ್ಪರು ಬಂದುಬಿಟ್ಟಿದ್ರು. ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದೆ, ಅಷ್ಟರೊಳಗೆ ಬಂದುಬಿಟ್ರು. ಇವತ್ತಿನ ಈ ಸ್ಮಾಲ್ ವ್ಲಾಗ್ ನಿಮಗೆ ಇಷ್ಟ ಆಗೈತೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡಾತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ಮತ್ತೆ ಸಿಗ್ತೀನಿ ಮತ್ತೊಂದು ವ್ಲಾಗ್ ಒಳಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.